ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ನಾನು ಡಾಕರ್ ಇಮೇಜನ್ನು ಕ್ರಿಯೇಟ್ ಮಾಡಿದೆ ಡಾಕರ್ ಫೈಲ್ ಮುಖಾಂತರ. ಅದಾದ್ಮೇಲೆ ಬಂದು ನಾನು ಬಿಲ್ಡ್ ಮಾಡಿ ಅದನ್ನು ಬಂದು ನಾನು ಡಾಕರ್ ಅಪ್ಗೆ ಪುಷ್ ಮಾಡಿದೆ ಸಮ್ ಮೆಥಡ್ಗಳನ್ನ ಯೂಸ್ ಮಾಡಿ. ಸೇಮ್ ಮೆಥಡ್ನ ಬಂದು ನಾನು AWS ಅಲ್ಲಿ ECRಗೆ ಅಪ್ಲೈ ಮಾಡ್ತೀನಿ. ಅಂತಂದರೆ ಸೇಮ್ ರಿಲೇಟೆಡ್ ಸ್ಟೆಪ್ಸ್ಗಳೇ ಇರುತ್ತೆ. ಇಲ್ಲಿ ಬಂದು ಯಾವ ರೀತಿ ಕಂಟೈನರ್ನ ರೆಪೋಸಿಟ್ರಿನ ಕ್ರಿಯೇಟ್ ಮಾಡೋದು ಅದೇ ರೀತಿ ಇಲ್ಲೂ ರೆಪೋಸಿಟ್ರಿ ಕ್ರಿಯೇಟ್ ಮಾಡಿ ಸೇಮ್ ಟ್ಯಾಗ್ ಮಾಡಿ ನಾನು ಇದಕ್ಕೆ ಪುಷ್ ಮಾಡ್ತೀನಿ ECRಗೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದ್ರೆ ಮೊದಲು ನಾನು ಒಂದು ಫೋಲ್ಡರ್ ಏನು ಕ್ರಿಯೇಟ್ ಮಾಡೋದ್ನಲ್ಲಿ ರೆಪೋಸಿಟ್ರಿ ಡಾಕರ್ ಹಬ್ಬಲ್ಲಿ ಅದೇ ರೀತಿ ನಾನು ಇಲ್ಲೊಂದು ರೆಪೋಸಿಟ್ರಿನ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ಬಂದು ECR ಅಂತ ಟೈಪ್ ಮಾಡಿದ್ರೆ ಈ ರೀತಿ ನಿಮಗೆ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಇಲ್ಲಿ ಆಲ್ರೆಡಿ ಇರೋದ್ರಿಂದ ರೀಸೆಂಟ್ಲಿ ವಿಸಿಟೆಡಲ್ಲಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದ್ರೊಳಗಡೆ ಹೋಯ್ತು ಅಂತ ಅಂದರೆ ನೀವು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಪ್ರೈವೇಟ್ ಬೇಕೋ ಪಬ್ಲಿಕ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬಂದು ಪಬ್ಲಿಕ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಬಂದು ಇಲ್ಲಿ ನೇಮ್ ಬಂದು ಇದು ಗ್ಲೋಬಲ್ ಆಗಿರುತ್ತೆ ಅಂತ ಅಂದರೆ ಇವಾಗ ಯಾವ ರೀತಿ S3 ಬಕೆಟೋ ಅದೇ ರೀತಿ ಇಲ್ಲಿ ನೀವು ಯೂನಿಕ್ ನೇಮ್ ಕೊಡಬೇಕಾಗುತ್ತೆ. ಇನ್ ಕೇಸ್ ನಾನು ಪ್ರೀವಿಯಸ್ ನೇಮ್ ಕೊಟ್ಟಿತ್ತು ಅಂತ ಅಂದರೆ ಅದು ನಿಮಗೆ ತಗೊಳ್ಳಲ್ಲ. ಇಲ್ಲಿ ಬಂದು ನಾನು ಪ್ರೀವಿಯಸ್ ಒಂದು ಯಾವುದೋ ಯೂಸ್ ಮಾಡಿದ್ದೆ ಅದನ್ನೇ ಯೂಸ್ ಮಾಡ್ತೀನಿ. ಅಪಾಚಿ ಇಮೇಜ್ ಅಂತ ಯೂಸ್ ಮಾಡ್ತೀನಿ ನೇಮ್ ಬಂದು. ಇವಾಗ ಚೆಕ್ ಮಾಡೋಣ ಇಲ್ಲಿ ಯಾವುದೇ ರೀತಿ ಎರರ್ ಬರಲ್ಲ. ಇನ್ ಕೇಸ್ ಎರರ್ ಬಂತು ಅಂತಂದರೆ ಈ ಇಮೇಜ್ ಆಲ್ರೆಡಿ ಪ್ರೆಸೆಂಟ್ ಇತ್ತು ಅಂತ ಜಸ್ಟು ಅದನ್ನ ರೀನೇಮ್ ಮಾಡಿ ಅಷ್ಟೇ. ಇನ್ನೇನು ಆಪ್ಷನ್ ಬೇಕಾಗಿಲ್ಲ, ನಾನು ಒಂದು ರೆಪೋಸಿಟ್ರಿನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಅದಾದಮೇಲೆ ಬಂದು ನೀವು ರೆಪೋಸಿಟ್ರಿನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಮೆಂಟ್ಸ್ಗಳನ್ನೇ ಅದು ಕೊಟ್ಬಿಡುತ್ತೆ ಡೈರೆಕ್ಟ್ ಯಾವ ರೀತಿ ಪುಷ್ ಮಾಡೋದು ಅಂತ. ಇಲ್ಲ ಇದ್ರೊಳಗಡೆ ಹೋಯ್ತು ಅಂತಂದರೆ ಆ ಕಮೆಂಟ್ಸ್ಗಳೇ ನಿಮ್ಗೆ ಇಲ್ಲಿ ಎನೇಬಲ್ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಈ ರೀತಿ ಕಮೆಂಟ್ಗಳನ್ನ ತೋರಿಸ್ತಾ ಇದೆ. ಇದು ಬಂದು ನೀವು ಈ ಕಮೆಂಟ್ಗಳನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ನಾವು ಅಲ್ಲಿ ಬಂದು ನಾವು ಡಾಕರ್ ಲಾಗಿನ್ ಅಂತ ಕೊಟ್ಟು ಯೂಸರ್ ನೇಮ್ ಪಾಸ್ವರ್ಡ್ ಎಂಟ್ರಿ ಮಾಡೋದು. ಇಲ್ಲಿ ಬಂದು ಯೂಸರ್ ನೇಮ್ ಪಾಸ್ವರ್ಡ್ ಯಾವುದು ಕೊಡೋಂಗಿಲ್ಲ ನೀವು ಡೈರೆಕ್ಟಾಗಿ. ಇಲ್ಲಿ ಬಂದು ನಾವೇನು ಮಾಡ್ತೀವಿ ಅಂದರೆ ಮೊದಲು CLIನ ಇನ್ಸ್ಟಾಲ್ ಮಾಡ್ತೀನಿ. AWS CLIನ ಇನ್ಸ್ಟಾಲ್ ಮಾಡಿ ಅದರೊಳಗಡೆ ಬಂದು ನಾನು ಒಂದು IAM ಯೂಸರ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಸಮ್ ECR ಪರ್ಮಿಷನ್ನ ಕೊಟ್ಟು ಅದರಲ್ಲಿರೋ ಕ್ರೆಡೆನ್ಷಿಯಲ್ನ ಯೂಸ್ ಮಾಡಿಕೊಂಡು ನಾನು ಲಾಗಿನ್ ಆಗ್ತೀನಿ. ಅದು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ಇವಾಗ ತೋರಿಸ್ತಾ ಹೋಗ್ತೀನಿ. ಮೊದಲು ನಾನು ಏನು ಮಾಡ್ತೀನಿ, ಒಂದು IAM ಯೂಸರ್ನ ಕ್ರಿಯೇಟ್ ಮಾಡ್ತೀನಿ. IAM ಯೂಸರ್ ಇಲ್ಲಿ ಹೋಗ್ತೀನಿ ನಾನು. ಜಸ್ಟ್ ಯೂಸರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಕ್ರಿಯೇಟ್ ಯೂಸರ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಒಂದು ಯೂಸರ್ ಯಾವ ಯೂಸರ್ ಬೇಕೋ ಆ ಯೂಸರ್ನ ಕ್ರಿಯೇಟ್ ಮಾಡಿ. ನಾ ECR ಯೂಸರ್ ಅಂತ ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ನಾನು ಆಲ್ರೆಡಿ ಪ್ರಿವಿಯಸಲ್ಲಿ ಬಂದು ರಾಜು ಅಂತ ಕ್ರಿಯೇಟ್ ಮಾಡಿದೆ, ಅಥವಾ ನಾನು ಇವಾಗ ಡೈರೆಕ್ಟಾಗಿ ಒಂದು ಯೂಸರ್ನ ಕ್ರಿಯೇಟ್ ಮಾಡ್ಬಿಡ್ತೀನಿ ಬೇಗ. ಮುರುಳಿ ಅಂತ ಕ್ರಿಯೇಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಒಂದು ಆ್ಯಡ್ ಪಾಲಿಸಿ ಡೈರೆಕ್ಟ್ಲಿ ಅಂತ ತೋರಿಸ್ತದೆ. ಇಲ್ಲಿ ಬಂದು ನಾನು ಪಾಲಿಸಿನ ಆ್ಯಡ್ ಮಾಡ್ತೀನಿ. ಕಂಟೈನರ್ ಅಂತ ಟೈಪ್ ಮಾಡ್ತೀನಿ. ಕಂಟೈನರ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ನೋಡ್ಬೋದು EC2 ಕಂಟೈನರ್ ರಿಜಿಸ್ಟ್ರಿ ಅಂತ ಬರ್ತದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬಂದು ಪಬ್ಲಿಕ್ ಅಂತ ಏನೋ ಒಂದು ಸಮಥಿಂಗ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಪಬ್ಲಿಕ್ ಫುಲ್ ಆಕ್ಸೆಸ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವೆರಡೇ ಬೇಕಾಗಿರೋದು. ಜಸ್ಟ್ ನೆಕ್ಸ್ಟ್ ಅಂತ ಕೊಟ್ಟು ಕ್ರಿಯೇಟ್ ಯೂಸರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬಂದು ನಿಮಗೆ ಮುರುಳಿ ಅಂತ ಏನಿದೆ ಅದು ಯೂಸರ್ ಕ್ರಿಯೇಟ್ ಆಗಿದೆ. ಇದರಲ್ಲಿ ಬಂದು ನಾನು ಕ್ರೆಡೆನ್ಷಿಯಲ್ನ ಜನ್ರೇಟ್ ಮಾಡ್ತೀನಿ. ಇಲ್ಲಿ ಜಸ್ಟ್ ಇಲ್ಲಿ ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಆಕ್ಸಿಸ್ ಕೀ ಅಂತ ಏನಿದೆ ಅದರಲ್ಲಿ ಕ್ರಿಯೇಟ್ ಅಂತ ಕೊಟ್ಟು ಕಮೆಂಡ್ ಲೈನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ನೆಕ್ಸ್ಟ್ ಅಂತ ಕೊಟ್ಟು ಕ್ರಿಯೇಟ್ ಅಂತ ಕೊಡಿ. ಅದಾದಮೇಲೆ ಬಂದು ನಿಮಗೆ ಆಕ್ಸಿಸ್ ಕೀ ಮತ್ತು ಸೀಕ್ರೆಟ್ ಕೀ ಜನ್ರೇಟ್ ಆಗುತ್ತೆ. ನಾನೇನು ಮಾಡ್ತೀನಿ, ಇವಾಗ ನನ್ನದು ಉಬುಂಟು ಮಿಷಿನ್ ಇದೆ. ನಿಮ್ಮ ಕೇಸ್ ಏನಾದರೂ ಇಲ್ಲ ಅಂತಂದರೆ ನೀವು AWS ಅಲ್ಲಿ ಅಥವಾ ಡಾಕರ್ ಪ್ಲೇಯಲ್ಲಿ ಹೋಗಿ ನೀವು ಉಬುಂಟು ಮಿಷಿನ್ನ ತಗೋಬೇಕು, ಇದು ಮಾಡ್ಬೋದು, ಕ್ರಿಯೇಟ್ ಮಾಡ್ಕೋಬೋದು. ಅದಾದಮೇಲೆ ಬಂದು ಇದರಲ್ಲಿ ಬಂದು ನೀವು AWS CLIನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಗೊತ್ತಾಗಿಲ್ಲ ಅಂತಂದರೆ ಜಸ್ಟು AWS CLI ಇನ್ಸ್ಟಾಲ್ ಆನ್ ಉಬುಂಟುನೋ ಯಾವ ಮಿಷಿನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ನಿಮಗೆ ನೀಟಾಗಿ ಎಲ್ಲ ತೋರಿಸುತ್ತೆ, ಎಲ್ಲ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದನ್ನ ಇನ್ಸ್ಟಾಲ್ ಆದಮೇಲೆ ನಿಮ್ಗೆ ಬಂದು ಚೆಕ್ ಮಾಡಬೇಕಾಗುತ್ತೆ ನೀವು ಇನ್ಸ್ಟಾಲ್ ಆಗಿದೆ ಇಲ್ವ ಅಂತ. ಜಸ್ಟ್ AWS ಅಂತ ಟೈಪ್ ಮಾಡಿ ಜಸ್ಟ್ ಎಂಟರ್ ಕೊಟ್ಟರೆ ನಿಮ್ಗೆ ಈ ರೀತಿ ಇದು ಬರಬೇಕು, AWS ಕಮಾಂಡ್ LP ಈ ರೀತಿ ಬಂದರೆ ನಿಮ್ಮದು AWS CLIನೇ ಇದೆ ಅದು ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ. ಇದು ಬಂದಾದ್ಮೇಲೆ ಬಂದು ನೀವು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಜನರೇಟ್ ಮಾಡೋದ್ರಲ್ಲ ಇಲ್ಲಿ ಕಾನ್ಫಿಗರ್ ಮಾಡಬೇಕಾಗತ್ತೆ. ಈ ಕಮಾಂಡ್ನ ಯೂಸ್ ಮಾಡ್ಕೊಂಡು AWS ಕಾನ್ಫಿಗರ್ ಅಂತ ಕೊಟ್ಟು ಜಸ್ಟ್ ಎಂಟರ್ ಮಾಡಿದ್ರೆ ನಿಮಗೆ ಆಕ್ಸಿಸ್ ಕೀ ಕೇಳುತ್ತೆ. ಪ್ರೀವಿಯಸ್ಸಲ್ಲಿ ನಾನು ಎಂಟ್ರಿ ಮಾಡಿರೋದ್ರಿಂದ ಬೇರೆದು ಆಕ್ಸಿಸ್ ಕೀ ಮತ್ತು ಸೀಕ್ರೆಟ್ ಕೀ ಇಲ್ಲಿ ನಿಮಗೆ ಪ್ರೀವಿಯಸ್ ಇರೋ ತೋರಿಸ್ತಾ ಇದೆ. ಇನ್ ಕೇಸ್ ಏನಾದರೂ ಹೊಸ್ದಾಗಿ ಮಾಡ್ತಾಯಿತ್ತು ಅಂತಂದರೆ ಇದು ಯಾವುದೇ ರೀತಿ ತೋರಿಸಲ್ಲ, ಜಸ್ಟು ಈ ರೀತಿ ಬ್ಲ್ಯಾಂಕ್ ತೋರಿಸುತ್ತೆ. ಇವಾಗ ಬಂದು ನಾನು ಆಕ್ಸಿಸ್ ಕೀ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡಿ ಎಂಟರ್ ಮಾಡ್ತೀನಿ. ಇವಾಗ ಸೀಕ್ರೆಟ್ ಕೀ ಕೇಳ್ತಾ ಇದೆ, ಸೀಕ್ರೆಟ್ ಕೀನ ಕಾಪಿ ಮಾಡ್ಕೊಳ್ತೀನಿ, ಎಂಟರ್ ಮಾಡ್ತೀನಿ. ಅದಾದಮೇಲೆ ಬಂದು ರೀಸನ್ ಕೇಳ್ತಾ ಇದೆ. ರೀಸನ್ ಬಂದು ನಾನು ಇವಾಗಿನ್ನು ಯಾವುದು ಬೇಕಾಗಿಲ್ಲ, ಜಸ್ಟ್ ನಾನು ECR ಮೇಲೆ ಕ್ಲಿಕ್ ಮಾಡಿ ಅದರೊಳಗಡೆ ಹೋಗ್ತೀನಿ. ಗೆಟ್ ಸ್ಟಾರ್ಟೆಡ್
ಅದಾದ್ಮೇಲೆ ಬಂದು ನಾನು ಇಲ್ಲಿ ನೋಡ್ಬೋದು, ಇಲ್ಲಿ ನಾರ್ತ್ ವರ್ಜಿನಿಯಾ ಇರೋದ್ರಿಂದ ನಾರ್ತ್ ವರ್ಜಿನಿಯಾನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯು ಎಸ್ ಈಸ್ಟ್ 1ನ ಕಾಪಿ ಮಾಡಿಕೊಂಡು ನಾನು ಇಲ್ಲಿ ಯು ಎಸ್ ಈಸ್ಟ್ 1 ಅಂತ ಕೊಡ್ತೀನಿ, ಎಂಟರ್ ಕೊಡ್ತೀನಿ. ಜಸ್ಟ್ ಇಲ್ಲಿ ಎಂಟರ್ ಕೊಡಿ ಡೈರೆಕ್ಟಾಗೇ, JSON ಏನು ಟೈಪ್ ಬರೆಯೋ ಅವಶ್ಯಕತೆ ಇರಲ್ಲ. ಇವಾಗ ಬಂದು ನಾನು AWS ಅಂತ ಕೊಟ್ಟು, ಅಥವಾ ನೀವು ಆಲ್ರೆಡಿ ನಿಮ್ಗೆ ಗೊತ್ತಾಯಿತು AWS ಇನ್ಸ್ಟಾಲ್ ಆಗಿತ್ತು ಅಂತಂದರೆ ಈ ರೀತಿ ಬರುತ್ತೆ ಅಂತ. ಇವಾಗ ಏನು ಮಾಡಿ ಅಂತಂದರೆ ಕಾನ್ಫಿಗರ್ ಎಲ್ಲ ಆದಮೇಲೆ ಡೈರೆಕ್ಟಾಗಿ ಬಂದು ಈ ರೆಪಾಸಿಟ್ರಿ ಒಳಗಡೆ ಜಸ್ಟ್ ಇಲ್ಲಿ ಪುಷ್ ಕಮಾಂಡ್ ಏನಿದೆ ಅದನ್ನು ಎಕ್ಸಿಕ್ಯೂಟ್ ಮಾಡಿ. ಮೊದಲನೇದು ಎಕ್ಸಿಕ್ಯೂಟ್ ಮಾಡಿ. ಇದು ಎಕ್ಸಿಕ್ಯೂಟ್ ಮಾಡಿದಾಗ ಲಾಗಿಂಗ್ ಸಕ್ಸಸ್ಫುಲ್ ಅಂತ ಬರಬೇಕು. ಸಕ್ಸಸ್ಫುಲ್ ಅಂತ ಬಂತು ಅಂತ ಅಂದರೆ IAM ಏನು ಕೊಟ್ಟಿದ್ರೆ ಅದೆಲ್ಲ ಕರೆಕ್ಟಾಗಿದೆ ಅಂತ ಅರ್ಥ ಪಾಲಿಸಿ. ಇಲ್ಲಿ ನೋಡ್ಬೋದು ಲಾಗಿನ್ ಸಕ್ಸಸ್ಫುಲ್ ಅಂತ ಬಂತು. ಅದು ಯಾವ ರೀತಿ ಪ್ರೀವಿಯಸ್ಲಿ ಡಾಕರ್ ಲಾಗಿನ್ ಅಂತ ಕೊಟ್ಟು ಡಾಕರ್ ಆಫ್ ದಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟರು, ಅದೇ ರೀತಿ ಇಲ್ಲಿ ನೀವು ಲಾಗಿನ್ ಆದ್ರಿ. ಲಾಗಿನ್ ಆದಮೇಲೆ ನೀವು ಇವಾಗ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ಇಮೇಜನ್ನು ಕ್ರಿಯೇಟ್ ಮಾಡಿದ್ದೀನಿ ಡಾಕರ್ ಫೈಲ್ನ ಯೂಸ್ ಮಾಡಿಕೊಂಡು. ಇನ್ ಕೇಸ್ ಏನಾದರೂ ಯಾವ ರೀತಿ ಗೊತ್ತಾಗಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಡಾಕರ್ ಫೈಲ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕ್ರಿಯೇಟ್ ಮಾಡಿದೆ ಅಂತ ತೋರಿಸ್ದೆ. ಅದಾದಮೇಲೆ ಯಾವ ರೀತಿ ಟ್ಯಾಗ್ ಮಾಡೋದು ಅಂತ ತೋರಿಸ್ದೆ. ಇಲ್ಲಿ ಬಂದು ನಾನು ಬಂದು ಈ ಟಾಮ್ ಕ್ಯಾಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದನ್ನು ಬಂದು ನಾನು ಟ್ಯಾಗ್ ಮಾಡ್ತೀನಿ. ಯಾವ ರೀತಿಯಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ಯೂಸರ್ ನೇಮು ಮತ್ತು ರೆಪಾಸಿಟ್ರಿ ಆ ರೀತಿ ಟ್ಯಾಗ್ ಮಾಡಿದ್ವೋ ಅದೇ ರೀತಿ ನೀವು ಇಲ್ಲಿ ಟ್ಯಾಗ್ ಮಾಡಬೇಕಾಗತ್ತೆ. ಇಲ್ಲಿ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿರ್ತಾರೆ ನೋಡಿ. ಇದು ಬಂದು ನೀವು ಬಿಲ್ಡ್ ಮಾಡೋಕ್ಕೆ, ಇನ್ ಕೇಸ್ ಏನಾದರೂ ನಿಮ್ಮ ಹತ್ರ ಡಾಕರ್ ಫೈಲ್ ಇತ್ತು ಅಂತ ಅಂದರೆ ಈ ನೇಮ್ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿ ಅಂತ ತೋರಿಸ್ತಾ ಇದೆ. ನಾನು ಆಲ್ರೆಡಿ ಬಿಲ್ಡ್ ಮಾಡಿರೋದ್ರಿಂದ ನಾನೇನು ಮಾಡ್ತೀನಿ ಅಂತ ಅಂದರೆ ಡೈರೆಕ್ಟು ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡು ಬಂದು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಾದ್ಮೇಲೆ ಬಂದು ನಂದು ಸೋರ್ಸ್ ಏನಿದೆ ಅದನ್ನು ಚೇಂಜ್ ಮಾಡ್ತೀನಿ. ಸೋರ್ಸ್ ಬಂದು ಇದು, ನಾನು ಬಂದು ಈ ಸೋರ್ಸನ್ನು ನಾನಲ್ಲಿ ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ ತಕ್ಷಣ ಡಾಕರ್ ಇಮೇಜಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು ಇನ್ನೊಂದು ಇಮೇಜ್ ಕ್ರಿಯೇಟ್ ಆಗಿದೆ ಅಂತಂದರೆ ಈ ರೆಪಾಸಿಟ್ರಿ ನೇಮ್ ಥರದ್ದು ಒಂದು ಕ್ರಿಯೇಟ್ ಆಗಿದೆ. ಇಲ್ಲಿ ಬಂದು ಏನು ಮಾಡಿದ್ದಾರೆ ಅಂತಂದರೆ ಅವರು ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ಅಪಾಚಿ ಇಮೇಜ್ ಏನಿದೆ ಅದು ಅಂದರೆ ನಾವು ಯೂಸರ್ ನೇಮ್ ಕೊಟ್ವಲ್ಲ ಅದರದನ್ನೇ ತಗೊಂಡಿದೆ. ಅದನ್ನು ತಗೊಂಡು ಅದು ಬಿಲ್ಡ್ ಮಾಡೋಕ್ಕೆ ಹೇಳ್ತಿದೆ. ನಾವು ಆಲ್ರೆಡಿ ಟಾಮ್ ಕ್ಯಾಟ್ ಮಾಡಿರೋದ್ರಿಂದ ಇದನ್ನು ಕೂಡ ಅವಶ್ಯಕತೆ ಇರಲ್ಲ. ಇದನ್ನು ಬಂದು ನಾನು ಈ ಇಮೇಜ್ ಏನಿರುತ್ತೋ ನೇಮು ಅದನ್ನು ಬಂದು ಈ ಟ್ಯಾಗ್ ನೇಮ್ನ ಇಲ್ಲಿ ನಾನು ರೀಪ್ಲೇಸ್ ಮಾಡಿದ್ದೀವಿ ಅಷ್ಟೇ. ಇಲ್ಲಿ ರೀಪ್ಲೇಸ್ ಮಾಡೋದು ಅಂತ ಅಂದರೆ ಈ ಟಾಮ್ ಕ್ಯಾಟ್ದು ಏನಿದೆ ಅದನ್ನು ಬಂದು ನಾವು ಇಲ್ಲಿ ರೀಪ್ಲೇಸ್ ಮಾಡಿ ಪರ್ಟಿಕ್ಯುಲರ್ಗೆ ಯಾವ್ದು ಬೇಕೋ ಅದನ್ನು ಕೊಟ್ಟು, ಇವಾಗ ಬಂದು ನಮ್ಮ ಹತ್ರ ಈ ಪಬ್ಲಿಕ್ ರೆಪಾಸಿಟ್ರಿದು AWS ಮತ್ತು ಅಪಾಚಿ ಇಮೇಜ್ ಏನು ಕೊಟ್ಟಿದ್ದೋ ಅದರದ್ದು ಟ್ಯಾಗ್ ಎಲ್ಲ ಆಲ್ರೆಡಿ ಸೆಟ್ ಆಗಿದೆ ಮತ್ತು ಲೇಟೆಸ್ಟ್ ಟ್ಯಾಗೂ ಸೆಟ್ ಆಗಿದೆ, ರೆಪಾಸಿಟ್ರಿನೂ ಸೆಟ್ ಆಗಿದೆ. ಇವಾಗ ಬಂದು ನಾವು ಪುಷ್ ಮಾಡಬೇಕಾಗತ್ತೆ. ಪುಷ್ ಮಾಡೋಕ್ಕೆ ಜಸ್ಟ್ ಇದನ್ನು ಕಾಪಿ ಮಾಡಿ ಜಸ್ಟ್ ಇದನ್ನು ಪೇಸ್ಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಪುಷ್ ಯಾವುದನ್ನು ಪುಷ್ ಮಾಡ್ತಾಯಿದ್ವಿ, ಇದನ್ನು ಪುಷ್ ಮಾಡ್ತಿದ್ವಿ ಎಲ್ಲಿಗೆ ಅಂತ ಅಂದರೆ ಅಪಾಚಿಗೆ. ಇಲ್ಲಿ ಈ ಪಬ್ಲಿಕ್ ECR AWS ಒಳಗಡೆ ಬಂದು ನಾವು ಈ ಅಪಾಚಿ ಏನಿದೆ ಆ ರೆಪಾಸಿಟ್ರಿಗೆ ಪುಷ್ ಮಾಡ್ತಾಯಿದ್ವಿ. ಜಸ್ಟ್ ಎಂಟರ್ ಕೊಟ್ಟರೆ ಇದು ಬಂದು ಪುಷ್ ಆಗುತ್ತೆ. ವೆಯ್ಟಿಂಗ್ ಅಂತ ತೋರಿಸ್ತಾ ಇದೆ. ಇವಾಗ ಜಸ್ಟ್ ಇದನ್ನು ಕ್ಲೋಸ್ ಮಾಡೋಣ. ಇವಾಗ ರಿಫ್ರೆಶ್ ಮಾಡಿ ನೋಡೋಣ. ಇದರೊಳಗಡೆ ಹೋಗಿ ಇನ್ನು ಯಾವುದೇ ರೀತಿ ಇಮೇಜ್ ಟ್ಯಾಗ್ಗಳು ಯಾವುದೂ ಬಂದಿಲ್ಲ, ಯಾಕಂದರೆ ಇನ್ನೂ ಇದು ಫಿನಿಶ್ ಆಗಿಲ್ಲ ಅದಕ್ಕೋಸ್ಕರ. ಓಕೆ, ಪುಷ್ ಆಗ್ತಾ ಇದೆ. ಓಕೆ, ಪುಷ್ಡ್ ಅಂತ ಬಂತು. ಇವಾಗ ಇಲ್ಲೊಂದು ಸರಿ ಚೆಕ್ ಮಾಡೋಣ. ಇದರೊಳಗಡೆ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು ಈ ಲೇಟೆಸ್ಟ್ ಆಗಿ ಏನಿದೆ ಈ ರೆಪಾಸಿಟ್ರಿಗೆ ಆ ಇಮೇಜ್ ಬಂದು ಪುಷ್ ಆಗಿದೆ. ಇಲ್ಲಿ ನೋಡ್ಬೋದು ಈ ರೀತಿ ನೀವು ಡಾಕರ್ ಇಮೇಜನ್ನ ಕ್ರಿಯೇಟ್ ಮಾಡಿ ಆ ಡಾಕರ್ ಇಮೇಜನ್ನು ಟ್ಯಾಗ್ ಮಾಡಿ ಅದನ್ನು ಬಂದು ಈ ECR ರಿಜಿಸ್ಟ್ರಿ ಏನಿರುತ್ತೆ ಅಲ್ಲಿಗೆ ನೀವು ಪುಷ್ ಮಾಡ್ಬೋದು.